ಬಂದಿದ್ದೀವಿ ಸರ್, ಎಲ್ಲಾ ಯೂನಿವರ್ಸಿಟಿಗಳಿಂದ ಬಂದಿದ್ದೀವಿ. ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ, ಈಗ ಏನೊಂದು ಜಿಯೋಗ್ರಫಿ, ಈಗ ನಿಮ್ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ, ಅಲ್ಲಿದೆ ಆದಂತ ಇತಿಹಾಸ ಇದೆ, ಅಲ್ಲಿದೆ ಆದಂತ ಭಾವನೆಗಳಿದೆ. ಮಂಡ್ಯಗೂ ಮೈಸೂರು ಒಂದೇನಾ? ಮಂಡ್ಯ ಭಾವನೆನೇ ಬೇರೆ ಇರ್ತದೆ, ತುಮಕೂರಿನ ಭಾವನೆ ಬೇರೆ ಇರ್ತದೆ. ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು ಓದೋದು, ಆ ಭಾಗ ಸ್ವಾಮಿ ಕೂತ್ಕೊಳ್ಳಿ ಒಂದು ಸ್ವಲ್ಪ. ಅದಕ್ಕೆ ಇಲ್ಲ ಜಿಲ್ಲೆ ಅಂದ್ರೆ ತಾಲೂಕಿಗೆ ಆಡಳಿತದಲ್ಲಿ ನಾವೇನ್ ಡಿಸೈನ್ ಮಾಡಿದೀವಿ ಅಂದ್ರೆ ಇವರು ಬೈ ಬರ್ತ್ ಅಗ್ರಿಕಲ್ಚರ್ ಇಲ್ಲ, ಯೂನಿವರ್ಸಿಟಿಗಳು ಮಾಡ್ತೀರಾ, ತಾಲೂಕು ಪ್ರೊಫೆಷನ್ ಬಗ್ಗೆ ಸಮಯ ಬಹಳ ಸವಿಸ್ತಾರವಾಗಿ ಸ್ಥಾಪನೆ ಮಾಡ್ತಿರ್ಬೇಕಾರೆ ಒಬ್ಬ ಕೇರ್ಪೇಟೆ ಒಂದು ಕಾಲೇಜನ್ನು ಮೈಸೂರಿನ ಒಬ್ಬ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ. ಹಾಗೆ ನಾವು ಹೇಳ್ಬೇಕು, ಹಾಗೆ ಹಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು, ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು? ಒಂದೇ ಸಾಕಿತ್ತು. ಇವರ ಪ್ರಕಾರ ಆದರೆ ಒಂದೇ ಸಾಕು, ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು? ಬೇರೆ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದ್ರೆ ಇದಕ್ಕೇನು ಉತ್ತರ ಹೇಳೋದು? ನಾವು ಇವತ್ತು ನಾವು ಹೇಳ್ಬೇಕಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು, ಕೇಳಿದರೆ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮಗೇನು ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ. 2 ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ 2 ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು. ಇನ್ನು ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ ನ ಅಲ್ಲೇ ಉತ್ಪಾದನೆ ಆಗುವಂಥದ್ದಾಗುತ್ತೆ. ಅಡ್ಮಿನಿಸ್ಟ್ರೇಷನ್ಗೆ ಹಳೆದಂಗೆ ಇವರು ಮೈಸೂರು ಯೂನಿವರ್ಸಿಟಿನಲ್ಲಿ 1000 ಸಿಬ್ಬಂದಿ ಇಟ್ಕೊಂಡಿರೋದಲ್ಲ, ಮರು ಹಂಚಿಕೆಯನ್ನು ಮಾಡಿದ್ದೀವಿ, ಸಿಬ್ಬಂದಿಗಳ ಮರು ಹಂಚಿಕೆ ಮಾಡಿದ್ದೀವಿ. ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿ ಇಲ್ಲ, ಹೋಗ್ಲಿಕ್ಕೆ ರೆಡಿ ಇಲ್ಲ, ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ? ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವ್ ಹೇಳಿರೋದು ಖಾಲಿ ಇರುವಂತ ಉದ್ಯೋಗನ್ನ ಬರಿಸಿ, ಬರೀ 15,000 ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂನಲ್ಲಿ ನಿಂತಿರ್ತಾರೆ. ಗೆಸ್ಟ್ ಫ್ಯಾಕಲ್ಟಿ 15,000 ರೂಪಾಯಿ ಸಂಬಳಕ್ಕೆ PhD ಮಾಡಿದವನು ಸಂಬಳಕ್ಕೆ ಕ್ಯೂನಲ್ಲಿ ನಿಂತಿರ್ತಾನೆ. ಇವತ್ತು ಆ ಖಾಲಿ ಇರುವಂತ ಉದ್ಯೋಗ ನಾವು ನಮ್ಮ ಕಾಲದಲ್ಲಿ ಭರ್ತಿ ಮಾಡ್ತಿದ್ದು. ಆದ್ರೆ ಈ ಭರ್ತಿಯನ್ನು ಮಾಡೋ ಮುಂಚೆ ಯಾವ ರೀತಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಪ್ರಕಾರದಲ್ಲಿ ನೇಮಕ ಆಗಬೇಕು, ಸಿಬ್ಬಂದಿಗಳು ನಾವು ಮರು ಹಂಚಿಕೆಯನ್ನು ಮಾಡಿದ್ದೀವಿ. ಅಲ್ಲಿ ಯಾರು ಇವರಿಗೆ ಸರ್ಕಾರದಿಂದ ಅಲ್ಲ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಓದ್ಕೊಂಡಿದ್ದಾರೆ, ಪಬ್ಲಿಕ್ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಬೇಕು, ಸ್ಥಾಪನೆ ಮಾಡಬೇಕು. ಆಯ್ತು, ಸರ್ಕಾರ ತನಿಖೆ ಚರ್ಚೆ ಅವಕಾಶ ಕೊಡುವ. ಈಗ ಒಂದು ದೊಡ್ಡ ವಿಚಾರ ಮಾಡಿ ಮಾತು ಮಾತಾಡ್ತಿರೋದು ನಮ್ಮ ಮಾತು ಇವ್ರಿಗೆ ಆಯ್ತು, ತಾವು ಹೇಳಿ ಮಾಹಿತಿ ಮುಗಿಸಿ ಮಾಡ್ತಾ ಇದೀವ. ಅದನ್ನು ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಎದ್ದು ಮಾತಾಡ್ತೀರಿ, ನೀವು ಎದ್ದು ಮಾತಾಡಿ, ಅಲ್ಲಿಂದ ಮಾತಾಡ್ತಾರೆ. ನಿಮ್ಗೆ ಬೇಕಾದ್ರೆ ಮಾತಾಡುದು, ಅವ್ರಿಗೆ ಬೇಕಾದ್ರೆ ಮಾತಾಡುದು. ನೀವು ಅವರೊಂದೂರುದು, ಅವ್ರು ಇವರೊಂದೂರುದು, ಸೇರಿ ನಮ್ಮದೂರುದಿಲ್ಲ. ಉತ್ತರ ಕೊಡ್ತಾ ಕೊಡಿ. ಸುಧಾಕರ್ ಕೂತ್ಕೊಂಡು ಈಗ ಒಂದು ಹೇಳ್ತೇನೆ, ನನ್ ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್. ಆಯ್ತು, ನೀವು ಕೂತ ಹೇಳ್ತೇನೆ. ಆಯ್ತು, 1 ಸೆಕೆಂಡ್. ಸುಧಾಕರ್ ಆಯ್ತು, 1 ಸೆಕೆಂಡ್. ಒಂದು ನಿಮಿಷ. ಅಲ್ಲ, ಇಲ್ಲದ ಪ್ರಶ್ನೆ ಅಲ್ಲ. ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. 1 ಸೆಕೆಂಡ್.
ಶರತ್ ಬಚ್ಚೇಗೌಡಗೂ ಅದೇ ನಿಮಗೂ ಅದೇ ಪ್ರತಿಪಕ್ಷ ನಾಯಕರು ಪ್ರಿಯಾಂಕ್ ಒಬ್ಬರಿಗೆ ಆಗಲ್ಲ ಅಷ್ಟೇ. ನೀವು ಕೂಡ ಯಾರು ಎದ್ದೇಳ್ಬೇಡಿ. ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು. ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾಗ ಇಲ್ಲಿಂದಲೇ ತಾವು ಎದ್ರಿ. ಇಲ್ಲಿ ಎದ್ದದಕ್ಕೆ ನೀವು ಉತ್ತರ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಅವ್ರಿಗೆ ಹೇಳಿದ್ರು. ಅವ್ರು ಹೇಳಿದ್ರು ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ನೀವು ಹೇಳ್ಬೇಡಿ, ಇಲ್ಲಿ ನೀವು ಬೇರೆ ಯಾರು ಕೂಡ ಹೇಳ್ಬೇಡಿ. ನೀವು ಮಾತಾಡಬೇಕಾ ಮುಗಿಸಿ. ಓಕೆ ಆಯ್ತು. ಇಲ್ಲಾಗಲ್ಲ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಅವ್ರಿಗೇನ ನಾನು ಮಾತಾಡ್ಬೇಕಾಗುತ್ತೆ. ಯಾಕೆ ನೀವು ಮಾತಾಡಿ? ಯಾಕೆ ಮತ್ತೆ ಮಾತಾಡ್ತೀರಿ ನೀವು? ನಾನ್ ಮಾತಾಡ್ಬೇಕು. ನೀವು ಅವರ ಆಯ್ತು ಆಯ್ತು ಮಾತಾಡ್ಬೇಕು. ಅವರು ಕೂತ್ಕೊಳ್ಳಿಸಿ ಫಸ್ಟ್. ಒಂದ್ಸಲ ಸುಧಾಕರ್ ಹೇಳಿ. ಬಂಡಿ ಅಂತ ನಾನ್ ಮಾತಾಡ್ಬೇಕು. ಈಗ ರವಿ ಸುರೇಶ್ ಆಯ್ತು, ನೀವು ಮಾತಾಡಿ ಉತ್ತರ ಹೇಳ್ತಾರೆ, ಮುಗಿಸಿ ನೀವು. ಅಶ್ವಥ್ ಯಾಕೆ ನೋಡಿ ಅವ್ರು ಮಾತಾಡಿ ಅವ್ರ ಹೆಸರು ಹಾಕಿಸಿದ್ರು ನೋಡಿ. ಒಂದ್ ಸೆಕೆಂಡ್ ನೋಡಿ ಅಶ್ವಥ್ ಅವರೇ, ಈ ಒಂದು ವಿಶ್ವವಿದ್ಯಾನಿಲಯಗಳನ್ನ ನೋಡಿ ಮತ್ತೆ ಮತ್ತೆ ತಾವೆಲ್ಲ ಹೇಳಿದ್ದೀರಿ. ಅವ್ರು ಎಲ್ಲ ರೀತಿಯಾದಂತಹ ಮರುವಚನೆ ಮಾಡಿ ನೋಡಿ ಬಹಳ ಸ್ಪಷ್ಟವಾಗಿ ನೀವು ನಿಲ್ಲಿಸಿ. ಈಗ ಅಶ್ವಥ್ ಅವ್ರು ಮಾತಾಡುದಿಲ್ಲ, ನೀವು ಕೂತ್ಕೊಳ್ಳಿ. ಆಯ್ತು, ಈಗ ನೀವು ಹೇಳಿದ್ದೀರಿ, ಮಾತಾಡಿದಿರಿ. ಈಗ ಅವ್ರು ಏನು ನೀವು ಅವ್ರು ಉಲ್ಲೇಖಿಸಿದಾಗ ಹೇಳ್ತಾರೆ, ಉತ್ತರ ಕೊಡ್ಬೇಕಾ ಮತ್ತೆ ಅಶೋಕ್ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.